ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಮ್ಮ ನೆಕ್ಸ್ಟ್ ಫುಡ್ ಡೆಸ್ಟಿನೇಷನ್ ಬಂದು ಚಾಕು ವೆಜ್ ಬಾರ್ಬಿಕ್ಯೂ ಇದು. ಇಲ್ಲಿ ಕಂಪ್ಲೀಟ್ಲಿ ವೆಜ್ ಡಿಶಸ್ ಇರುತ್ತೆ. ಇಲ್ಲಿ ಒಂದು 55 ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ. ನಮಗೆ ಗ್ರಿಲ್ ಬಾರ್ಬಿಕ್ಯೂ ಮೇಲ್ಗಡೆ 5 ಟು 6 ಟೈಪ್ಸ್ ಆಫ್ ಗ್ರಿಲ್ಸ್ನ ಕೊಡ್ತಾರೆ. ಇನ್ನು ಮಿಕ್ಕಿದ್ನೆಲ್ಲ ನಾವೇ ಹೋಗಿ ಸರ್ವ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒಂದು ವೆಲ್ಕಮ್ ಡ್ರಿಂಕ್ನ ಕೊಟ್ಟರು. ಅದು ಒಂದು ಸ್ಟ್ರಾಬೆರಿ ಫ್ಲೇವರ್ದು ಒಂದು ಡ್ರಿಂಕ್ ಆಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಅವ್ರು ಬಂದು ನಮಗೆ 5 ವೆರೈಟೀಸ್ ಆಫ್ ಬಾರ್ಬಿಕ್ಯೂಸ್ನ ಇಟ್ಟು ಹೋಗ್ತಾರೆ. ಇದು ಕಂಪ್ಲೀಟ್ಲಿ ಅನ್ಲಿಮಿಟೆಡ್. ನಾವು ಮತ್ತೆ ಎಷ್ಟು ಸತಿ ಯಾವ್ದು ಬೇಕು ಅಂತ ಕೇಳೋದು ತೊಗೊಂಬಂದು ಇಡ್ತಾರೆ. ಇದು ಫುಲ್ ಗ್ರಿಲ್ ಆಗಾದ್ಮೇಲೆ ಅಥವಾ ಬಿಸಿ ಆದ್ಮೇಲಿಂದ ನಮ್ಗೆ ಯಾವ್ದು ಬೇಕು ಅದು ನಾವು ಮತ್ತೆ ಕೇಳಿ ತಿನ್ಬೋದು. ನನಗೆ ಎಕ್ಸೆಪ್ಟ್ ದ ಸೆಂಟರ್ ಒನ್ ಎಲ್ಲಾನು ಇಷ್ಟ ಆಯಿತು ಅದರಲ್ಲಿ. ಆ್ಯಂಡ್ ಎಮ್ಮಿ ಆಗಿರುತ್ತೆ, ತುಂಬ ಸ್ಪೈಸಿ ಆಗೂ ಇಲ್ಲ, ತುಂಬ ರಾ ಆಗೂ ಇಲ್ಲ, ನನಗೆ ಚೆನ್ನಾಗಿತ್ತು ತಿನ್ನೋದಕ್ಕೆ. ನನಗೆ ಅನ್ಲಿಮಿಟೆಡ್ ಆಗಿರೋದ್ರಿಂದ ನಾನು ಒಂದೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇಲ್ಲಿ ಅಷ್ಟು ದುಡ್ಡು ಕೊಟ್ಟು ಪೇ ಮಾಡಿ ಹೋಗ್ತೀವಿ ಅಂದರೆ ಒಳ್ಳೆ ಬ್ಯಾಟಿಂಗ್ ಮಾಡೋರಾದರೆ ಮಾತ್ರ ಹೋಗಬೇಕು. ಬಿಕಾಸ್ 55 ವೆರೈಟಿನ ಕಂಪ್ಲೀಟಾಗಿ ನಾವು ತಿನ್ನೋದಕ್ಕೆ ಆಗಲ್ಲ. ಎಸ್ಪೆಷಲಿ ನಾನು ಹೆವಿ ಈಟರ್ ಅಲ್ಲ. ನಾನು ನಂಬರ್ ಆಫ್ ಪೋರ್ಷನ್ಸ್ನ ಡಿವೈಡ್ ಮಾಡಿಕೊಂಡು ಊಟ ಮಾಡೋವಂಥವಳು ನಾನು. ಒಟ್ಟಿಗೆ ನನಗೆ ಹೆವಿಯಾಗಿ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ಹೋಗಬೇಕು. ನೆಕ್ಸ್ಟ್ ಒಂದು ಪಿಜ್ಜಾನ ತೊಗೊಂಬಂದು ಕೊಟ್ಟರು. ಅದೊಂದು ಕಾಯಿನ್ ಪಿಜ್ಜಾ ಆಗಿತ್ತು. ಇಲ್ಲಿ 55 ವೆರೈಟೀಸಲ್ಲಿ 50 ಐಟಮ್ಸಲ್ಲಿ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ನಮ್ಗೆ ಏನೇನು ಬೇಕೋ ಅದನ್ನು ಬಂದು ನಾವು ಹಾಕೊಂಡು ತಿನ್ನಬಹುದು. ಚಾಟ್ಸ್ ಕೂಡ ಇರುತ್ತೆ. ಚಾಟ್ಸ್ನ ಸಪ್ರೇಟಾಗಿ ಲೈವ್ ಕೌಂಟರ್ ಅದು. ಆ್ಯಂಡ್ ಐಸ್ ಕ್ರೀಮ್ ಕೂಡ ಲೈವ್ ಕೌಂಟರ್, ಅಲ್ಲೋಗಿ ನಾವು ತೊಗೋಬೇಕಾಗತ್ತೆ. ನನಗೆ ಇಲ್ಲಿ ಟೊಮ್ಯಾಟೊ ಸೂಪು ಮತ್ತು ವೆಜ್ ಕೊರಿಯಂಡರ್ ಲೈಮ್ ಸೂಪ್ ಇತ್ತು. ನಾನು 2 ಸೂಪ್ನು ಕೂಡ ಟೇಸ್ಟ್ ಮಾಡಿದೆ. 2 ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಇಲ್ಲಿ ಇಷ್ಟ ಆಗಿರೋ ಐಟಮ್ಸ್ಗಳಲ್ಲಿ ಈ ಒಂದು ಸೂಪ್ ಕೂಡ ಹೌದು. 2 ಸೂಪು ಕೂಡ ನನಗೆ ಇಷ್ಟ ಆಯಿತು. ಬೇಸಿಕಲಿ ನನಗೆ 2 ಪರ್ಸ್ನಲ್ ಫೇವ್ರೆಟ್ ಆಗಿರೋದ್ರಿಂದ ನಾನು 2ನೂ ಟ್ರೈ ಮಾಡಿದೆ. ಬಟ್ 2ರ ಟೇಸ್ಟ್ ಕೂಡ ಅಥೆಂಟಿಕ್ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕ್ರೀಮಿ ಆಗಿತ್ತು ಟೊಮ್ಯಾಟೊ ಸೂಪು. ಇದು ಸ್ವಲ್ಪ ಸೋರ್ ಹಂಗೆ ಒಂಥರ ಹುಳಿ ಹುಳಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಹೋಗಿ ಬಿರಿಯಾನಿ ಹಾಕೊಂಡು ಬಂದೆ. ಅಲ್ಲಿ 55 ವೆರೈಟೀಸ್ ಇದೆ. ನಾನು ಅಷ್ಟು ವೆರೈಟಿನೂ ನಾನು ಟ್ರೈ ಮಾಡಿಲ್ಲ. ನಾನು ಎಲ್ಲ ಒಂದೊಂದು ಸ್ಪೂನ್ ಥರ ಮಾತ್ರ ಟ್ರೈ ಮಾಡಿದೆ. ಬಿಕಾಸ್ ಐ ಆಮ್ ನಾಟ್ ದಟ್ ಹೆವಿ ಹೀಟರ್ ಫುಡ್. ನನಗೆ ಹೆವಿಯಾಗಿ ತಿನ್ನೋದಕ್ಕಂತೂ ಆಗಲ್ಲ. ಆ್ಯಂಡ್ ಬೇಸಿಕಲಿ ಕೆಲವೊಂದು ಟೇಸ್ಟ್ ನನಗೇನು ಅನ್ನಿಸ್ತಪ್ಪ ಪರ್ಸ್ನಲ್ ಫೇವ್ರೆಟ್ ಅಂದರೆ ಇಟ್ಸ್ ನಾಟ್ ಮೈ ಕೈಂಡ್ ಆಫ್ ಟೇಸ್ಟ್ ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬ ಆಸೆ ಪಟ್ಟು ನಾನು ಅಲ್ಲಿಗೆ ಹೋಗಿದ್ದೆ. ಬಟ್ ಅಷ್ಟು ಇಷ್ಟಪಟ್ಟು ತಿನ್ನೋಂಗೆ ನನಗಾಗಲಿಲ್ಲ. ಗ್ರಿಲ್ನೆಲ್ಲ ಆಗಿರ್ಬೋದು. ಪನ್ನೀರ್ ಮತ್ತು ಸ್ವೀಟ್ ಕಾರ್ನ್ ಆ್ಯಂಡ್ ಪೈನಾಪಲ್ ಮಾತ್ರ ನಾನು ಇಷ್ಟಪಟ್ಟು ತಿಂದಿದ್ದು. ಮಶ್ರೂಮ್ ನಾನು ತಿನ್ನೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಹೋಗಿ ಇನ್ನೊಂದು ರೌಂಡ್ ನಾನು ಪಾಸ್ತಾ, ಜಾಮೂನು, ಕ್ಯಾರೆಟ್ ಹಲ್ವಾ ಎಲ್ಲ ಹಾಕೊಂಡು ಬಂದೆ. ಮೊಸರನ್ನ ಎಲ್ಲ ಹಾಕೊಂಡು ಬಂದೆ. ಮೊಸರನ್ನ ಚೆನ್ನಾಗಿತ್ತು. ಜಾಮೂನ್ ವಾಸ್ ಗುಡ್, ಕ್ಯಾರೆಟ್ ಹಲ್ವಾ ವಾಸ್ ಓಕೆ. ಪಾಸ್ತಾ ಚೆನ್ನಾಗಿತ್ತು. ನಾನು ಎಲ್ಲನೂ ಒಂದೊಂದು ಸ್ಪೂನ್ ಅಷ್ಟೇ ಟ್ರೈ ಮಾಡಿದ್ದು. ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಾದ್ರೂ ಅಲ್ಲಿ ತೊಗೊಂಡು ತಿನ್ಬೋದು. ನನ್ನ ಕೈಂಡ್ ಆಫ್ ಟೇಸ್ಟ್ ಆಗ್ದಲೇ ಇದ್ದಿದ್ದರಿಂದ ನನಗೆ ಇಷ್ಟ ಆಗಲಿಲ್ಲ ಪರ್ಸ್ನಲಿ. ಆ್ಯಂಡ್ ನನಗೆ ಚಾಟ್ಸ್, ಪಾನಿಪುರಿ, ಮಸಾಲೆ ಪುರಿ ಇಂಥವೆಲ್ಲ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಬೇಸಿಕಲಿ ಪಾನಿಪುರಿ, ಮಸಾಲೆ ಪುರಿಗೆ ನಾನೊಂಥರ ಎವ್ರಿ ಡೇ ಈಟರ್ ಥರ ನಾನು. ಬಟ್ ಈಗ ಅವಾಯ್ಡ್ ಮಾಡಿದ್ದೀನಿ ನಾನು. ಅದು ಕೂಡ ಅನ್ಲಿಮಿಟೆಡಾಗಿ ನಿಮಗೆ ಎಷ್ಟು ಬೇಕಾದರೂ ತೊಗೊಂಡು ತಿನ್ಬೋದಾಗಿತ್ತು. ಬಟ್ ನಾನು ತಿನ್ನಲಿಲ್ಲ. ಆ್ಯಂಡ್ ಕೇಕ್ಸ್ ವಿಷಯದಲ್ಲಿ ಬಂದರೆ ಪೇಸ್ಟ್ರೀಸ್ 2 ಫ್ಲೇವರ್, ರೆಡ್ ವೆಲ್ವೆಟ್ ಆ್ಯಂಡ್ ಚಾಕ್ಲೇಟ್ ಕೇಕ್ ಇತ್ತು. ಟೇಸ್ಟ್ ವೈಸ್ ವಾಸ್ ಗುಡ್. ಬಟ್ ಅವ್ರು ಆಲ್ರೆಡಿ ಪೀಸಸ್ ಕಟ್ ಮಾಡಿ ಇಟ್ಟಿರೋದ್ರಿಂದ ಅದು ಡ್ರೈ ಥರ ಆಗಿಬಿಟ್ಟಿತ್ತು. ಅಷ್ಟಿದಿರಲಿಲ್ಲ. ಆ್ಯಂಡ್ ಫ್ರೂಟ್ಸ್ ಮತ್ತು ಸ್ಯಾಲೆಡ್ಸ್ ಕೂಡ ಓಕೆ, ಇಟ್ ವಾಸ್ ಜನರಲ್. ಇಷ್ಟ ಆಯಿತು, ತಿಂದೆ. ಆ್ಯಂಡ್ ಚಾಟ್ಸ್ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ನಾನು ಹೆವಿ ಈಟರ್ ಅಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ಚಾಟು ಒಂದೊಂದು ಪೀಸ್ ಅಂದರೆ ಒಂದು ದಹಿ ಪುರಿ, ಒಂದು ಪಾನಿಪುರಿ, ಒಂದು ಸುಕ್ಕಾಪುರಿ, ಒಂದು ಪಾಪಡಿ ಚಾಟ್, ಒಂದು ಸೇವ್ ಪುರಿ, ಆ ಥರ ಎಲ್ಲನೂ ಒಂದೊಂದು ತೊಗೊಂಡು ಬಂದೆ. ಆ್ಯಂಡ್ ಟೀಮ್ ಎಲ್ಲ ಇದ್ದಿದ್ದರಿಂದ ಒಂದೇ ಒಂದು ಮಸಾಲೆ ಪುರಿನ ತೊಗೊಂಡು ಬಂದಿದ್ವಿ. ಬಟ್ ನಾನು ಟೇಸ್ಟ್ ಮಾಡಲಿಲ್ಲ, ನಂಗೆ ನಿಜ ಇಷ್ಟ ಆಗಲಿಲ್ಲ. ಬಿಕಾಸ್ ಲೈಫಲ್ಲಿ ಚಾಟ್ಸ್ ತಿನ್ನಲೇಬಾರ್ದು ಅಂತ ಅನ್ನಿಸ್ತು. ಬಿಕಾಸ್ ಬಾಂಬೆ ಚಾಟ್ಸ್ ಎಲ್ಲ ಯೂಶ್ವಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ದಹಿ ಪುರಿ ಒಂದು ಐ ಲೈಕ್ಡ್ ಇಟ್, ಇನ್ನು ಯಾವುದೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಪಾಪಡಿ ಚಾಟ್ ಅಂತೂ ನಾನು ತಿಂದ ಮೇಲಿಂದ ವಾಪಸ್ ತೆಗೆದು ಬಿಟ್ಟೆ ನಾನು. ಬಿಕಾಸ್ ಅಷ್ಟು ಟೇಸ್ಟ್ಲೆಸ್ ಆಗಿತ್ತು. ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಆ್ಯಂಡ್ ರಿವ್ಯೂ ಕೂಡ ಬಂದವ್ರು ನನ್ನ ಕೇಳಿದ್ರು, ಆ್ಯಸ್ ನಾವು ವಿಡಿಯೋ ಎಲ್ಲ ಮಾಡ್ತಿದ್ದರಿಂದ ನಾನಂದರೆ ನನ್ನ ಕೈಂಡ್ ಆಫ್ ಟೇಸ್ಟ್ ಆಗಿರೋದ್ರಿಂದ ನಂಗೆ ಆಗ್ದಲೇ ಇರೋದ್ರಿಂದ ನಂಗೆ ಇಷ್ಟ ಆಗಲಿಲ್ಲ. ಬಟ್ ಕೆಲವೊಂದು ಪರ್ಸ್ನಲಿ ಚೆನ್ನಾಗಿತ್ತು. ಬಿರಿಯಾನಿ, ಪಾಸ್ತಾ, ಜಾಮೂನು ಆ್ಯಂಡ್ 2 ಥರ ಸೂಪು, ಗ್ರಿಲ್ಲಲ್ಲಿ 3 ಥರ, ಇಟ್ ವಾಸ್ ಗುಡ್.
ಅದು ಬಿಟ್ರೆ ಬೇರೆ ಯಾವುದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಬ್ರೆಡ್ಸ್ ರೋಟಿ ಕರಿ ಇವೆಲ್ಲ ಇರುತ್ತೆ. ಬಟ್ ನಾನೇನು ತೊಗೊಳಕ್ಕಾಗಿರಲಿಲ್ಲ. ನಾನು ಆಸೆ ಪಟ್ಟು ಹೋದ್ರೂ ಅಲ್ಲಿ 55 ವೆರೈಟಿ ಇದ್ರೆ ಮೇ ಬಿ ಒಂದು 5 to 10 ಪ್ರಾಪರಾಗಿ ತಿಂದಿಲ್ಲ ನಾನು. ಐ ರಿಯಲಿ ಫೆಲ್ಟ್ ಬ್ಯಾಡ್. ನಾನು ಯಾಕೆ ಬಂದೆ, ಇವನ್ ಐ ವಾಸ್ ನೋಯಿಂಗ್ ಬಿಫೋರ್ ನಾನು ಅನ್ಲಿಮಿಟೆಡ್ ಆಗಿರುತ್ತೆ, 55 ವೆರೈಟೀಸ್ ಆಫ್ ಫುಡ್ ಇರುತ್ತೆ ಅಂತ ನನಗೆ ಗೊತ್ತಿದ್ರು ಸಹ ಐ ಡಿಂಟ್ ಟೇಸ್ಟ್ ಇಟ್ ಪ್ರಾಪರ್ಲಿ ಅಥವಾ ಯುಟಿಲೈಸ್ಡ್ ಇಟ್ ಪ್ರಾಪರ್ಲಿ ಅಂತ ಅನಿಸ್ತು. ಲೇಟರ್ ನಂಗೆ ಅನಿಸಿದ್ದು ಅನ್ಲಿಮಿಟೆಡ್ ಬಫೆಟ್ ಅಂತ ಹೋಗ್ತೀವಿ ಅಂದರೆ ನಾನು ತಿಂತೀನಿ ಅಂದರೆ ಮಾತ್ರ ಹೋಗಬೇಕು, ನಾನು ಸುಮ್ಮನೆ ವೇಸ್ಟ್ ಮಾಡ್ತೀನಿ ಅಂತ ನನಗೆ ಅನಿಸ್ತು. ಹೆವಿ ಈಟರ್ ಆದರೆ ಮಾತ್ರ ವಿಸಿಟ್ ಮಾಡಿ. ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೂ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಹೋಗಿದ್ದು, ಬಿಕಾಸ್ ಬಾರ್ಬಿಕ್ಯೂ ಅನ್ನೋದನ್ನ ಟ್ರೈ ಮಾಡಬೇಕು ಅನ್ನೋದು ತುಂಬ ದಿನದ ಆಸೆ. ಬಟ್ ದ ರಿಯಲ್ ಬಾರ್ಬಿಕ್ಯೂಗೆ ಹೋಗ್ತಿದ್ರು ಇದು ಇನ್ನೊಂಥರ ಕೈಂಡ್ ಆಫ್ ವೆಜ್ ಬಾರ್ಬಿಕ್ಯೂ ಅನ್ನೋದಕ್ಕೆ ಹೋಗಿದ್ದು. ಬಟ್ ಓಕೆ, ಆ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಒನ್ಸ್ ಇನ್ ಎ ಲೈಫ್ ಟೈಮ್. ಪದೇ ಪದೇ ಅಂತೂ ಏನು ಹೋಗಿದ್ದು ಹೋಟೆಲ್ಗೆ ಯೂಶಲಿ ಹೋಗಲ್ಲ. ಓನ್ಲಿ ಫಾರ್ ಸೆಲೆಕ್ಟೆಡ್ ಹೋಟೆಲ್ಸ್ಗಾಗಲಿ ರೆಸ್ಟೋರೆಂಟ್ಸ್ಗಾಗಲಿ ಮಾತ್ರ ನಾವು ಹೋಗೋದು. ಕೊನೆಯಲ್ಲಿ ಐಸ್ ಕ್ರೀಮ್ಸ್ನ ಕೊಡ್ತಾರೆ, ಎಷ್ಟು ಸ್ಕೂಪ್ ಬೇಕಾದರೂ ನೀವು ತೊಗೋಬೋದು. ಬಟ್ ನಾನು ಒಂದೊಂದು ಸ್ಕೂಪ್ ಮಾತ್ರ 2 ಥರ ಐಸ್ ಕ್ರೀಮ್ ತಂದೆ. ಅದು ಒಂದು ಚಾಕ್ಲೇಟು, ಒಂದು ಸ್ಟ್ರಾಬೆರಿ. ಚಾಕ್ಲೇಟ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು, ಬಟ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಐ ಡಿಂಟ್ ಫೆಲ್ಟ್ ಇಟ್ ವಾಸ್ ಗುಡ್. ಓಕೆ ಥರ ಆಯಿತು. ಬಟ್ ನಂಗೆ ಇಷ್ಟ ಆಯಿತು. ನನಗೆ ಅನ್ಸಿದ್ನ ಹೇಳಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ನಾನು ಹೇಳಿರೋದು ಅನ್ಸುತ್ತೆ. ಇಫ್ ಯು ಲೈಕ್ ದಿಸ್ ಬ್ಲಾಗ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.